ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲು ಎಲ್ಲ ಬೇಕಾದ ವಸ್ತುಗಳನ್ನು ಇಟ್ಟುಕೊಂಡು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಪೂಜೆಯನ್ನು ಪ್ರಾರಂಭ ಮಾಡೋದು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಈಗ ಮೊದಲಿಗೆ ದೀಪವನ್ನು ಪೂಜಿಸಬೇಕು ಹಾಗೂ ದೀಪವನ್ನು ಬೆಳಗಬೇಕು. ದೀಪಸ್ತ್ವಂ ಬ್ರಹ್ಮರೂಪೋಸಿ ಜ್ಯೋತಿಷಾಂ ಪ್ರಭುರವ್ಯಯಃ ಸೌಭಾಗ್ಯಂ ದೇಹಿ ಪುತ್ರಾಂಶ್ಚ ಸರ್ವಕಾಮಾಂಶ್ಚ ದೇಹಿ ಮೇ. ಈಗ ಘಂಟಾನಾದ ಮಾಡಬೇಕು. ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಂ ಕುರು ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಂ ಇತಿ ಘಂಟಾನಾದಂ ಕೃತ್ವಾ ಉತ್ತಿಷ್ಠಂತು ಪಿಶಾಚಾದ್ಯಾ ಏತೆ ಭೂಮಿಸು ಭಾರಕಾಃ ತೇಷಾಮಪ್ಯವಿರೋಧೇನ ದೇವಕರ್ಮ ಸಮಾರಭೆ. ಈಗ ಹೂ ಮಂತ್ರಾಕ್ಷತೆ ಕೈಯಲ್ಲಿಟ್ಕೊಂಡು ಸಂಕಲ್ಪ ಮುದ್ರೆಯಲ್ಲಿ ಬಲತೊಡೆಯ ಮೇಲೆ ಎಡಗೈ ಮೇಲೆ ಬಲಗೈಯನ್ನಿಟ್ಟುಕೊಂಡು ಶುಭೆ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಅಸ್ಮಿನ್ ದೇಶೆ ವರ್ತಮಾನೆ ಚಾಂದ್ರಮಾನೇನ ಪ್ರಭವಾದಿ 6 ಸಂವತ್ಸರಾಣಾಂ ಮಧ್ಯೆ. ಸಂವತ್ಸರದ ಹೆಸರು ಹೇಳಬೇಕು. ನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸೆ ಕೃಷ್ಣ ಪಕ್ಷೆ ಅಮಾವಾಸ್ಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ ಮಮ ಅಂತ ಹೇಳ್ಕೊಳ್ಳಿ. ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ದೀರ್ಘ ಸೌಮಂಗಲ್ಯಾಭಿವೃದ್ಧ್ಯರ್ಥಂ ಇಷ್ಟಕಾಮ್ಯಾರ್ಥಸಿದ್ಧ್ಯರ್ಥಂ ಭೀಮಾವಾಸ್ಯ ವ್ರತಾಂಗ ಶ್ರೀ ಉಮಾಮಹೇಶ್ವರಾಂತರ್ಗತ ಶ್ರೀ ಜಯಾಪತಿ ಸಂಕರ್ಷಣಸ್ಯ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಹೂ ಮಂತ್ರಾಕ್ಷತೆಯನ್ನು ನೀರು ಹಾಕಿಕೊಂಡು ಅರಗೆ ಪಾತ್ರೆಗೆ ಬಿಡುವುದು. ಈಗ ಒಂದು ತಂಬಿಗೆ ಅಥವಾ ದೊಡ್ಡ ಪಾತ್ರೆಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಶುದ್ಧವಾದ ನೀರನ್ನು ಅದರಲ್ಲಿ ತುಂಬಿಸಿಟ್ಟುಕೊಂಡು ಅದರ ಮೇಲೆ ಕೈಯನ್ನಿಟ್ಟು ಅದಕ್ಕೆ ಗಂಧ ಅಕ್ಷತೆ ಮುಂತಾದವುಗಳಿಂದ ಅಲಂಕಾರ ಮಾಡಿ ಅದರೊಳಗೆ ಒಂದು ತುಳಸಿ ದಳ ಅಥವಾ ಹೂವನ್ನು ಹಾಕಿ ಅದರ ಮೇಲೆ ಕೈಯನ್ನಿಟ್ಟುಕೊಂಡು ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರಸಮಾಶ್ರಿತ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಥಿತಾ ಕುಕ್ಷೌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾವಸುಂಧರ ಋಗ್ವೇದೋಥ ಯಜುರ್ವೇದಃ ಸಾಮವೇದೋ ಹ್ಯಥರ್ವಣ ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ ಆಯಾಂತು ದೇವಪೂಜಾರ್ಥಂ ದುರಿತಾಕ್ಷಯಕಾರಕಾಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಕಲಶೋದಕೇನ ಪೂಜಾದ್ರವ್ಯಾಣಿ ಯಾಗೋಪಕರಣಾನಿ ದೇವಾತ್ಮಾನಂ ಚ ಪ್ರೋಕ್ಷ್ಯ. ಆ ಕಲಶದಿಂದ ಒಂದು ಉದ್ದರಣೆ ನೀರನ್ನು ತೆಗೆದುಕೊಂಡು ಹೂವಿನಿಂದ ಮೊದಲು ದೇವರಿಟ್ಟಿರುವಂತಹ ಸ್ಥಳ, ದೇವರ ಮೇಲೆ ಮತ್ತು ಪೂಜೆಗೆ ಉಪಯೋಗಿಸುವಂತಹ ಪದಾರ್ಥಗಳು ಅದೆಲ್ಲದರ ಮೇಲೆ 3 ಬಾರಿ ಪ್ರೋಕ್ಷಣೆ ಮಾಡಿ ನಂತರ ಕೊನೆಯಲ್ಲಿ ಯಾರು ಪೂಜೆ ಮಾಡ್ತಿರ್ತಾರೋ ಅವರ ಮೇಲೆಯೂ ಕೂಡ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ಈಗ ಮೊದಲು ಗಣಪತಿ ಪೂಜೆ. ಆದೌ ನಿರ್ವಿಘ್ನೇನ ಪರಿಸಮಾಪ್ತ್ಯರ್ಥಂ ಗಣಾಧಿಪತ್ಯಂತರ್ಗತ ವಿಶ್ವಂಭರಸ್ಯ ಪೂಜಾಂ ಕರಿಷ್ಯೆ. ಗಣಪತಿ ಪೂಜೆಗೆ ಒಂದು ಮೂರ್ತಿ ಅಥವಾ ಒಂದು ಅಡಿಕೆ ಬಟ್ಟಲನ್ನು ಇಟ್ಟುಕೊಳ್ಳಬಹುದು. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಾಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವತಾ ನಶ್ಚುನ್ನನ್ನೋತಿಭಿಃ ಸೀದಸಾಧನಂ. ಓಂ ಮಹಾಗಣಾಧಿಪತಯೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನಂ ಸಮರ್ಪಯಾಮಿ. ಎಲ್ಲದಕ್ಕೂ ಮಂತ್ರಾಕ್ಷತೆ ಹಾಕೋದು.
ಅರ್ಘ್ಯಂ ಸಮರ್ಪಯಾಮಿ, ಒಂದು ಉದ್ಧರಣೆ ನೀರು ತೋರಿಸಿಬಿಡುವುದು. ಪಾದ್ಯಂ ಸಮರ್ಪಯಾಮಿ, ಮತ್ತೆ ಒಂದು ಉದ್ಧರಣೆ ನೀರು. ಸ್ನಾನಂ ಸಮರ್ಪಯಾಮಿ, ಆಚಮನಿ, ಒಂದು ಉದ್ಧರಣೆ ನೀರು ತಗೊಂಡು ಪ್ರೋಕ್ಷಣೆ ಮಾಡೋದು. ಆಚಮನೀಯಂ ಸಮರ್ಪಯಾಮಿ, ಉದ್ಧರಣೆ ನೀರು ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡುವುದು. ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ, ಮತ್ತೆ ಉದ್ಧರಣೆಯ ನೀರು. ಪಾದಯೋ ಪಾದ್ಯಂ ಸಮರ್ಪಯಾಮಿ, ಹಾಗೆ ಉದ್ಧರಣೆಯ ನೀರು ಬಿಡೋದು. ಔಪಚಾರಿಕ ಸ್ನಾನಂ ಸಮರ್ಪಯಾಮಿ, ಈಗ ಮತ್ತೆ ಪ್ರೋಕ್ಷಣೆ ಮಾಡುವುದು. ಸ್ನಾನಾನಂತರಂ ಆಚಮನೀಯಂ ಸಮರ್ಪಯಾಮಿ, ಮತ್ತೆ ಒಂದು ಉದ್ಧರಣೆ ನೀರು ತೋರಿಸಿ ಬಿಡುವುದು. ವಸ್ತ್ರಂ ಸಮರ್ಪಯಾಮಿ, ಗೆಜ್ಜೆ ವಸ್ತ್ರ, ಇಲ್ಲದಿದ್ದರೆ ಮಂತ್ರಾಕ್ಷತೆಯನ್ನು ಸಮರ್ಪಣೆ ಮಾಡುವುದು. ಯಜ್ಞೋಪವೀತಾರ್ಥಂ ಅಕ್ಷತಾನ್ ಸಮರ್ಪಯಾಮಿ, ಮಂತ್ರಾಕ್ಷತೆಯನ್ನು ಹಾಕುವುದು. ಗಂಧಾನ್ ಸಮರ್ಪಯಾಮಿ, ಗಂಧ ಇಲ್ಲದಿದ್ದರೆ ಅಕ್ಷತೆ. ಗಂಧಸ್ಯೋಪರಿ ಅಲಂಕರಣಾರ್ಥಿ ಅಕ್ಷತಾನ್, ಮಂತ್ರಾಕ್ಷತೆಯನ್ನು ಹಾಕುವುದು. ಅಕ್ಷತಾನ್ ಸಮರ್ಪಯಾಮಿ, ಈಗ ಹೂವಿನಿಂದ ಪೂಜಿಸುವುದು, ಗಣಪತಿಗೆ ಮಾತ್ರ. ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಗಣಾಧಿಪಾಯ ನಮಃ, ಓಂ ಧೂಮಕೇತವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಫಾಲಚಂದ್ರಾಯ ನಮಃ, ಓಂ ಗಜಾನನಾಯ ನಮಃ, ಓಂ ಈಶಪುತ್ರಾಯ ನಮಃ, ಓಂ ಕುಮಾರಗುರವೇ ನಮಃ, ಓಂ ಮೂಷಕವಾಹನಾಯ ನಮಃ, ಓಂ ವಕ್ರತುಂಡಾಯ ನಮಃ, ಓಂ ಶೂರ್ಪಕರ್ಣಾಯ ನಮಃ, ಓಂ ಸ್ಕಂದಪೂರ್ವಜಾಯ ನಮಃ, ಓಂ ಮಹಾಗಣಾಧಿಪತಯೇ ನಮಃ, ಓಂ ಶ್ರೀ ವಿಶ್ವಂಬರಾಯ ನಮಃ. ನಾನಾವಿಧ ಪರಿಮಳಪುತ್ರಪುಷ್ಪಾಣಿ ಸಮರ್ಪಯಾಮಿ. ಈಗ ಉದ್ಧರಣೆಯಲ್ಲಿ ನೀರು ತಗೊಂಡು ಧೂಪ ಮಾಡುವುದು. ಓಂ ವನಸ್ಪತಿ ರಸೋತ್ಪನ್ನೋ ಗಂಧಾಢ್ಯೋ ಧೂಪ ಉತ್ತಮ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಶ್ರೀ ಮಹಾಗಣಾಧಿಪತಯೇ ನಮಃ. ಧೂಪಮಾಘ್ರಾಪಯಾಮಿ, ಮತ್ತೆ ಏಕಾರ್ತಿ ದೀಪ, 3 ಬತ್ತಿ ದೀಪ, ಮಂಗಳಾರತಿ ಬತ್ತಿಯನ್ನು ಹಲಗಾರತಿ ಹಾಕಿಕೊಂಡು ನೀರಾಜನ ಮಾಡುವುದು. ಓಂ ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವಹ್ನಿನಾ ಯೋಜಿತಂ ಮಯಾ ದೀಪಂ ಗೃಹಾಣ ಸರ್ವೇಶ ಈಶಪುತ್ರ ನಮೋಸ್ತುತೆ. ಆ ಮಂಗಳಾರತಿಯನ್ನು ಅರ್ಘ್ಯ ಪಾತ್ರೆಯಲ್ಲಿ ವಿಸರ್ಜನೆ ಮಾಡಬೇಕು. ಈಗ ನೈವೇದ್ಯಕ್ಕೆ ಏನಾದರೂ ಒಂದು ತೆಗೆದಿಟ್ಟುಕೊಂಡು ಪ್ರತ್ಯೇಕವಾಗಿ ಗಣಪತಿಗೆ ನೈವೇದ್ಯ ಮಾಡುವುದು. ಮೊದಲು ಕೈಗೆ ನೀರು ಹಾಕಿಕೊಂಡು ಪ್ರೋಕ್ಷಣೆ ಮಾಡುವುದು. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ದೇವಸ್ಸವಿತ ಪ್ರಸವ ಸತ್ಯಂ ತ್ವತ್ತೇನ ಪರಿಷಂಚಯಾಮಿ. ಮತ್ತೆ ಈಗ ಒಂದು ಉದ್ಧರಣೆ ನೀರು ತಗೊಂಡು ಅಮೃತೋಪಿ ಸ್ತರಣಮಸಿ ಸ್ವಾಹ, ಮತ್ತೆ ಉದ್ಧರಣೆಯಿಂದ ನೀರು ಬಿಟ್ಕೊಂಡು ಹೋಗೋದು. ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ, ಓಂ ಬ್ರಹ್ಮಣೇ ನಮಃ. ಮಹಾಗಣಾಧಿಪತಯೇ ನಮಃ. ಯಥಾಭಾಗಂ ಗುಡಂ ನಿವೇದಯಾಮಿ. ಗುಡಂ ಅಂದರೆ ಬೆಲ್ಲವನ್ನು ನೈವೇದ್ಯ ಮಾಡಬಹುದು ಅಥವಾ ಬೇರೆ ಏನಾದರೂ ನೈವೇದ್ಯ ಮಾಡಬಹುದು. ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ. ಈಗ ನೀರಾಜನ. 5 ಬತ್ತಿಯನ್ನು ಅಥವಾ 7 ಬತ್ತಿಯನ್ನು ಹಲಗಾರ್ತಿಗೆ ಹಾಕಿಕೊಂಡು ನೀರಾಜನ ಮಾಡುವುದು. ಮಹಾಗಣಾಧಿಪತಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಾಧಿಪತಯೇ ನಮಃ. ನೀರಾಜನಂ ದರ್ಶಯಾಮಿ. ಈಗ ನಮಸ್ಕಾರ ಮಾಡುವುದು. ಮಹಾಗಣಾಧಿಪತಯೇ ನಮಃ. ನಮಸ್ಕಾರಾನ್ ಸಮರ್ಪಯಾಮಿ. ಈಗ ಕೈಗೆ ನೀರು ಹಾಕಿಕೊಂಡು ಗಣಪತ್ಯಂತರ್ಗತ ವಿಶ್ವಂಭರ ಸುಪ್ರೀತ ಸುಪ್ರಸನ್ನ ವರದೋ ಭವತು. ಆ ನೀರನ್ನು ಅರ್ಘ್ಯ ಪಾತ್ರೆಗೆ ಬಿಡುವುದು. ಮಮ ಇಷ್ಟಕಾಮ್ಯಾರ್ಥ ಫಲಸಿದ್ಧಿರಸ್ತು. ಗಣಾಧಿಪತಿ ಪ್ರಸಾದಂ ಗೃಹ್ಣಾಮಿ ಅಂತ ಹೇಳಿಕೊಂಡು ಅಲ್ಲಿಂದ ಒಂದು ಏನಾದರೂ ಪ್ರಸಾದವನ್ನು ಸ್ವೀಕಾರ, ಹೂವು ಅಥವಾ ಏನು ಪತ್ರೆ ಏನಾದರೂ ಇದ್ದರೆ ಅದನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ಈಗ ಜ್ಯೋತಿರ್ಮಯನಾದಂತಹ ಶ್ರೀ ಭೀಮೇಶ್ವರ ದೀಪಸ್ತಂಭವನ್ನು ಮುಟ್ಟಿಕೊಂಡು ಘಂಟಾನಾದವನ್ನು ಮಾಡುತ್ತಾ ಪ್ರಾಣ ಪ್ರತಿಷ್ಠೆಯನ್ನು ಮಾಡಬೇಕು. ಹೂ ಮಂತ್ರಾಕ್ಷತೆ ಇಟ್ಕೊಂಡು ಶ್ರೀ
ಅಮಾಭೀಮೇಶ್ವರ ವ್ರತಾಂಗ ಪ್ರಾಣಪ್ರತಿಷ್ಠಾಪನಂ ಕರಿಷ್ಯೆ. ಅಸ್ಯ ಶ್ರೀ ಅಮಾಭೀಮೇಶ್ವರ ದೇವತಾ ಪ್ರಾಣಪ್ರತಿಷ್ಠಾಪನ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಯ ಋಗ್ಯಜುಸ್ಸಾಮಥರ್ವಾಣಾನಿ ಛಂದಾಂಸಿ ಪ್ರಾಣಶಕ್ತಿ ಪರಾ ದೇವತಾ. ಹ್ರಾಂ ಬೀಜಂ ಹ್ರೀಂ ಶಕ್ತಿ ಹ್ರೂಂ ಕೀಲಕಂ ಮಮ ಶ್ರೀ ಅಮಾಭೀಮೇಶ್ವರ ಪ್ರಾಣಪ್ರತಿಷ್ಠಾ ಸಿದ್ಧ್ಯರ್ಥೆ ಜಪೇ ವಿನಿಯೋಗ. ಈಗ ಪ್ರಾರ್ಥನೆ ಮಾಡ್ಕೊಳ್ಳಿ. ಓ ಅಮಾಭೀಮೇಶ್ವರ ಜೀವ ಮಮ ಜೀವ ವಾಂಗ್ಮನಶ್ಚಕ್ಷುಶ್ರೋತ್ರ ಜಿಹ್ವಾಗ್ರಾಣ್ಯೈಃ ಉಚ್ಛ್ವಾಸ ನಿಶ್ವಾಸ ರೂಪೇಣ ಬಹಿರಾಗತ್ಯ ಅಸ್ಮಿನ್ ದೀಪಸ್ತಂಭೆ ಚಿರಂ ತಿಷ್ಟಂತು ಸ್ವಾಹ. ನಿಮ್ಮ ಒಳಗಿರುವಂತಹ ಆ ಒಂದು ರೂಪವನ್ನು ಉಸಿರಿನ ಮೂಲಕ ಹೊರಗೆ ಬಂದು ಈ ಒಂದು ನನ್ನ ಮುಂದೆ ಕಾಣುತ್ತಿರುವಂತಹ ರೂಪದಲ್ಲಿ ಸನ್ನಿಹಿತನಾಗು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಸ್ವಾಮಿನ್ ಸರ್ವಜಗನ್ನಾಥಂ ಯಾವತ್ ಪೂಜಾವಸಾನಕಂ ತಾವತ್ ಸಂಪ್ರೀತಿ ಭಾವೇನ ದೀಪೇಸ್ಮಿನ್ ಸನ್ನಿಧಿಂ ಕುರು. ಅವಾಹಿತೋ ಭವ ಸ್ಥಾಪಿತೋ ಭವ ಸುಪ್ರಸನ್ನೋ ಭವ ಅವಕುಂಠಿತೋ ಭವ ವರದೋ ಭವ ಪ್ರಸೀದ 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 ಸರ್ವಾಭೀಷ್ಟಫಲಪ್ರದೋ ಭವ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಪ್ರಾಣಪ್ರತಿಷ್ಠಾಪನ ಮುಹೂರ್ತ ಸುಮುಹೂರ್ತೋ ಅಸ್ತು. ಆ ಹೂವನ್ನು ಅಲ್ಲಿ ಹಾಕಿ ಮುಂದೆ ದ್ವಾರಪಾಲಕರ ಪೂಜೆ ಮಾಡಬೇಕು. ಪೂರ್ವದ್ವಾರೇ ದ್ವಾರಶ್ರೀ ನಮಃ, ಧಾತ್ರೇ ನಮಃ, ವಿಧಾತ್ರೇ ನಮಃ, ದಕ್ಷಿಣದ್ವಾರೇ ದ್ವಾರಶ್ರೀ ನಮಃ, ಚಂಡಾಯ ನಮಃ, ಪ್ರಚಂಡಾಯ ನಮಃ, ಪಶ್ಚಿಮದ್ವಾರೇ ದ್ವಾರಶ್ರೀ ನಮಃ, ಶಂಖನಿಧಯೇ ನಮಃ, ಪದ್ಮನಿಧಯೇ ನಮಃ, ಉತ್ತರದ್ವಾರೇ ದ್ವಾರಶ್ರೀಯೈ ನಮಃ, ಗಂಗಾಯೈ ನಮಃ, ಯಮುನಾಯೈ ನಮಃ ಇತಿ ದ್ವಾರಪಾಲಕ ಪೂಜಾಂ ಸಮರ್ಪಯಾಮಿ. ಈಗ ಯಾವ ಒಂದು ಪೀಠದ ಮೇಲೆ ಸ್ಥಾಪನೆ ಮಾಡಿರ್ತೀರೋ ಆ ಪೀಠಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಆ ಪೀಠದ ಪೂಜೆ ಮಾಡುವುದು. ತನ್ಮಧ್ಯೆ ನವರತ್ನ ಖಚಿತಂ ಪೀಠಂ ಧ್ಯಾತ್ವಾ ಪೀಠಸ್ಯ ಅಧೋಭಾಗೆ ಆಧಾರಶಕ್ತಿಯೈ ನಮಃ, ಅನಂತಾಯ ನಮಃ, ಕೂರ್ಮಾಯ ನಮಃ, ವರಾಹಾಯ ನಮಃ, ಸ್ವರ್ಣವೇದಿಕಾಯೈ ನಮಃ, ರತ್ನಮಂಟಪಾಯ ನಮಃ, ಸಿಂಹಾಸನಾಯ ನಮಃ. ತನ್ಮಧ್ಯೆ ಶ್ರೀ ಭೀಮೇಶ್ವರಾಂತರ್ಗತ ಶ್ರೀ ಜಯಾಪತಿ ಸಂಕರ್ಷಣಾಯ ನಮಃ. ಈಗ ಧ್ಯಾನ ಮಾಡೋದು. ಮಂತ್ರಾಕ್ಷತೆ ಇಟ್ಕೊಂಡು ಧ್ಯಾನ ಮಾಡಿ. ಗಿರೀಂದ್ರವಾಸ ಗೌರೀಶ ಪುರನಾಶ ವಶ ಫಣೀಂದ್ರ ಭೂಷ ನಿರ್ದೋಷ ಮಮ ತೋಷಕರೋ ಭವ. ಶ್ರೀ ಉಮಾಮಹೇಶ್ವರಾಯ ನಮಃ. ಧ್ಯಾನಂ ಸಮರ್ಪಯಾಮಿ. ಆ ಮಂತ್ರಾಕ್ಷತೆ ಅಲ್ಲಿ ಹಾಕುವುದು. ಕೈಲಾಸ ಶಿಖರೇ ರಮ್ಯೆ ಪಾರ್ವತ್ಯಾ ಸಹಿತ ಪ್ರಭೋ ಆಗಚ್ಚ ದೇವದೇವೇಶ ಮದ್ಭಕ್ತ್ಯಾ ಚಂದ್ರಶೇಖರ. ಶ್ರೀ ಭೀಮೇಶ್ವರಾಯ ನಮಃ. ಆವಾಹಯಾಮಿ. ಮಂತ್ರಾಕ್ಷತೆ ಹಾಕುವುದು. ಸುರಾಸುರಶಿರೋರತ್ತ ಪ್ರದೀಪಿತ ಪದಾಂಬುಜ ಭೀಮೇಶದೇವ ಮದ್ದತ್ತ ಮಾಸನಂ ಪ್ರತಿಗೃಹ್ಯತಾಂ. ಓಂ ಶಿವಾಯ ನಮಃ. ಸಿಂಹಾಸನಂ ಸಮರ್ಪಯಾಮಿ. ಆಸನಕ್ಕೆ ಮಂತ್ರಾಕ್ಷತೆ ಹಾಕುವುದು. ಗಂಗಾಧರ ನಮಸ್ತೇಸ್ತು ತ್ರಿಲೋಚನ ವೃಷಧ್ವಜ ಮೌಕ್ತಿಕಾಸನ ಸಂಸ್ಥಾಯ ಭೀಮೇಶಾಯ ನಮೋ ನಮಃ. ಓಂ ಹರಾಯ ನಮಃ. ಪಾದಯೋ ಪಾದ್ಯಂ ಸಮರ್ಪಯಾಮಿ. ಒಂದು ಉದ್ಧರಣೆ ನೀರು ತಗೊಂಡು ಅವರಿಗೆ ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡುವುದು. ಅರ್ಘ್ಯಂ ಗ್ರಹಾಣ ಭಗವಾನ್ ಭಕ್ತ್ಯಾ ದತ್ತಂ ಮಹೇಶ್ವರ ಪ್ರಯಚ್ಛ ಮೇ ಮನಸ್ತುಷ್ಟಿಂ ಭಕ್ತಾನಾಮಿಷ್ಟದಾಯಕ. ಓಂ ಶಂಭವೇ ನಮಃ. ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. 2 ಬಾರಿ ಉದ್ಧರಣೆ ನೀರು ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡುವುದು. ಮುನಿಭಿರ್ನಾರದ ಪ್ರಖ್ಯೈರ್ ನಿತ್ಯಮಖ್ಯಾತ ವೈಭವ ಭೀಮೇಶ್ವರ ಭಗವಾನ್ ಗೃಹಾಣಾಚಮನಂ ವಿಭೋ. ಓಂ ಶಂಕರಾಯ ನಮಃ. ಆಚಮನಂ ಸಮರ್ಪಯಾಮಿ. ಮತ್ತೆ ಉದ್ಧರಣೆ ನೀರು ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡುವುದು. ಭೀಮೇಶ ದೇವ ಭಗವಾನ್ ಸರ್ವಲೋಕೇಶ್ವರ ಪ್ರಭೋ ಮಧುಪರ್ಕಂ ಪ್ರದಾಸ್ಯಾಮಿ ಗೃಹಾಣತ್ವಂ ಶುಭಪ್ರದ. ಓಂ ಸ್ಥಾನವೇ ನಮಃ. ಮಧುಪರ್ಕಂ ನಿವೇದಯಾಮಿ. ಒಂದು ಉದ್ಧರಣೆ ನೀರು ದೇವರಿಗೆ ತೋರಿಸಿ ಕೆಳಗೆ ಬಿಡುವುದು. ಸ್ನಾನಂ ಪಂಚಾಮೃತಂ ದೇವ ಜಲೈ ಶುದ್ಧೋದಕೈರಪಿ ಗೃಹಾಣ ಗೌರೀ ರಮಣ ತ್ವದ್ಭಕ್ತೇನ ಮಯಾರ್ಪಿತಂ. ಓಂ ವಿಶ್ವಂಬರಾಯ ನಮಃ. ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಮತ್ತು ಫಲೋದಕಗಳಿಂದ ಕೂಡಿದ ಪಂಚಾಮೃತದಲ್ಲಿ ಒಂದು ಹೂವನ್ನು ಅದ್ದಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡೋದು.
ಅಭಿಷೇಕವನ್ನು ಪ್ರತ್ಯೇಕವಾಗಿ ಮಾಡಲು ಬಯಸುವರು ವಿಶೇಷವಾಗಿ ವಿಗ್ರಹವನ್ನು ತೊಳೆದು ಅದನ್ನು ಒಂದು ಬೇರೆ ತಟ್ಟೆಯಲ್ಲಿಟ್ಟುಕೊಂಡು ಪಂಚಾಮೃತದಿಂದ ಒಂದೊಂದಾಗಿ ಅಭಿಷೇಕ ಮಾಡಬಹುದು. ಪಂಚಾಮೃತ ಸ್ನಾನವಾದ ನಂತರ ಕಲಶದ ನೀರನ್ನು ತೆಗೆದುಕೊಂಡು ಹೂವನ್ನು ಅದರಲ್ಲಿ ಅದ್ದಿ ನದೀ ಜಲಸಮಾಯುಕ್ತಂ ಮಯಾ ದತ್ತಮನುತ್ತಮಂ ಸ್ಥಾನಂ ಸ್ವೀಕುರು ದೇವೇಶ ಸದಾ ಶಿವನಮೋಸ್ತುತೆ ಆಪೋಹಿಷ್ಟಾಮಯೋ ಭುವಸ್ಥಾನ ಊರ್ಜೆ ದಧಾತನ ಮಹೇರಣಾಯ ಚಕ್ಷಸೇಯೋ ವಶಿವತಮೋರಸಪ್ತಸ್ಯ ಭಾಜಯತೇಹನ ಉಷತೀರಿವ ಮಾತರ ತಸ್ಮಾರಂಗಮಾಮವ ಯಸ್ಯ ಕ್ಷಯಾಯ ಜಿನ್ವತ ಆಪೋ ಜನಯಥಾಚನ ಓಂ ಗಂಗಾಧರಾಯ ನಮಃ ಶುದ್ಧೋದಕಸ್ನಾನಂ ಸಮರ್ಪಯಾಮಿ. ಅದನ್ನು ಪ್ರೋಕ್ಷಣೆ ಮಾಡಬೇಕು. ಈಗ ಗೆಜ್ಜೆ ವಸ್ತ್ರ ಅಥವಾ ಇಲ್ಲದಿದ್ದರೆ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ವಸ್ತ್ರಯುಗ್ಮಂ ಸದಾ ಶುಭ್ರಂ ಮನೋಹರಮಿದಂ ಶುಭಂ ದದಾಮಿ ದೇವದೇವೇಶ ಭಕ್ತೇದಂ ಪ್ರತಿಗೃಹ್ಯತಾಂ ಓಂ ದಿಗ್ವಾಸಸೇ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ. ಈಗ ಒಂದು ಯಜ್ಞೋಪವೀತವನ್ನು ತೆಗೆದುಕೊಂಡು ಅಥವಾ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೆ ಯಚ್ಚಂ ಪ್ರಸ್ತಾತ್ ಆಯುಷ್ಯಮಗ್ರ್ಯಂ ಪ್ರತಿಮಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ಓಂ ನಾಗಭೂಷಣಾಯ ನಮಃ ಉಪವೀತಂ ಸಮರ್ಪಯಾಮಿ. ಈಗ ಮತ್ತೆ ಒಂದು ಹೂವನ್ನು ಗಂಧದಲ್ಲಿ ಅದ್ದಿ ಅದನ್ನು ದೇವರಿಗೆ ಸಮರ್ಪಿಸುವುದು. ಸಮಸ್ತ ಗಂಧ ದ್ರವ್ಯಾಣಂ ದೇವತ್ವಮಸಿ ಜನ್ಮಭೂ ಭಕ್ತ್ಯಾ ಸಮರ್ಪಿತಂ ಪ್ರೀತ್ಯ ಮಯಾ ಗಂಧಾನಿ ಗೃಹ್ಯತಾಂ ಗಂಧದ್ವಾರಾಂತರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ. ಓಂ ವಿಭೂತಿಭೂಷಣಾಯ ನಮಃ ಗಂಧಂ ಸಮರ್ಪಯಾಮಿ. ಈಗ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹಾಕೋದು. ಅಕ್ಷತೋಸಿ ಪ್ರಭಾವೇನ ಭಕ್ತಾನಾಮಕ್ಷತಂ ಪದಂ ದದಾಸಿ ನಾಥ ಮದ್ಧತ್ತೈರಕ್ಷತೈ ಪ್ರಿಯತಾಂ ಶಿವ ಆಯನೇತೆ ಪರಾಯಣೆ ದೂರ್ವಾರೋ ಹಂತು ಪುಷ್ಪಿಣೀ ಹೃದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹಾಯಿ ಮೇ ಓಂ ವಿಭವೇ ನಮಃ ಅಕ್ಷತಾನ್ ಸಮರ್ಪಯಾಮಿ. ಈಗ ಯಾವ್ಯಾವ ಹೂವು ಇದೆಯೋ ಅದರಿಂದ ಪೂಜೆ ಮಾಡುವುದು. ಸೇವಂತಿಕಾ ವಕುಳ ಚಂಪಕ ಪಾಟಲಾಬ್ಜ ಪುನ್ನಾಗ ಜಾಜಿ ಕರವೀರ ರಸಾಲ ಪುಷ್ಪೈ ಬಿಲ್ವ ಪ್ರವಾಳ ತುಳಸೀದಳ ಮಲ್ಲಿಕಾಭಿತ್ವಾಂ ಪೂಜಯಾಮಿ ಜಗದೀಶ ಮಹೇಶ ಶಂಭೋ. ಓಂ ಸೋಮಾಯ ನಮಃ ಹರಿನಿವೇದಿತ ಪುಷ್ಪಂ ಸಮರ್ಪಯಾಮಿ. ದೇವರಿಗೆ ಅಂದರೆ ಹರಿಗೆ ಸಮರ್ಪಿಸಿದ ಪುಷ್ಪಗಳನ್ನು ರುದ್ರದೇವರಿಗೆ ಸಮರ್ಪಿಸುವುದು. ಈಗ ನಂತರ ಅನೇಕ ವಿಧವಾದ ಪುಷ್ಪ ಪೂಜೆ ಪತ್ರ ಪೂಜೆ ನಾಮ ಪೂಜೆ ಇವೆಲ್ಲ ಬರುತ್ತೆ. ಅದರಿಂದ ಪೂಜೆ ಮಾಡುವುದು. ಓಂ ಶಿವಾಯ ನಮಃ ಪಾದೌ ಪೂಜಯಾಮಿ. ಓಂ ವಾಮನಾಯ ನಮಃ ಜಂಘೆ ಪೂಜಯಾಮಿ. ಓಂ ಮಹೇಶ್ವರಾಯ ನಮಃ ಊರು ಪೂಜಯಾಮಿ. ಓಂ ಪಿನಾಕಿನೇ ನಮಃ ನಾಭಿಂ ಪೂಜಯಾಮಿ. ಓಂ ಹರಾಯ ನಮಃ ಹೃದಯಂ ಪೂಜಯಾಮಿ. ಓಂ ನೀಲಕಂಠಾಯ ನಮಃ ಕಂಠಂ ಪೂಜಯಾಮಿ. ಓಂ ಭವಾಯ ನಮಃ ಗುಲ್ಭೌ ಪೂಜಯಾಮಿ. ಓಂ ವಿರೂಪಾಕ್ಷಾಯ ನಮಃ ಜಾನುನಿ ಪೂಜಯಾಮಿ. ಓಂ ಶಂಭವೇ ನಮಃ ಕಟಿಂ ಪೂಜಯಾಮಿ. ಓಂ ಸರ್ವಜ್ಞಾಯ ನಮಃ ಕುಕ್ಷಿಂ ಪೂಜಯಾಮಿ. ಓಂ ಶೂಲಪಾಣಯೇ ನಮಃ ಬಾಹೂನ್ ಪೂಜಯಾಮಿ. ಓಂ ತ್ರಿಪುರಘ್ನಾಯ ನಮಃ ಮುಖಂ ಪೂಜಯಾಮಿ. ಓಂ ತ್ರಿಲೋಚನಾಯ ನಮಃ ನೇತ್ರಾಣಿ ಪೂಜಯಾಮಿ. ಓಂ ಲಲಾಟಾಕ್ಷಾಯ ನಮಃ ಲಲಾಟಂ ಪೂಜಯಾಮಿ. ಓಂ ಸರ್ವೇಶ್ವರಾಯ ನಮಃ ಸರ್ವಾಂಗಾನಿ ಪೂಜಯಾಮಿ. ಓಂ ಶ್ರುತಿಸ್ತುತಾಯ ನಮಃ ಕರ್ಣೌ ಪೂಜಯಾಮಿ. ಓಂ ಚಂದ್ರಮೌಳಯೇ ನಮಃ ಶಿರ ಪೂಜಯಾಮಿ. ಇದು ಅಂಗಪೂಜೆ ಆಯಿತು. ಈಗ ಪುಷ್ಪ ಪೂಜೆ. ಓಂ ಮಹಾದೇವಾಯ ನಮಃ ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ. ಓಂ ಕ್ಷೇಮಂ ಕರಾಯ ನಮಃ ಸೇವಂತಿಕಾ ಪುಷ್ಪಂ ಸಮರ್ಪಯಾಮಿ. ಓಂ ಕುಮಾರ ಗುರವೇ ನಮಃ ಕುರಂಟಿ ಪುಷ್ಪಂ ಸಮರ್ಪಯಾಮಿ. ಓಂ ದ್ರವ್ಯಪ್ರದಾಯ ನಮಃ ದ್ರೋಣಪುಷ್ಪಂ ಸಮರ್ಪಯಾಮಿ. ಓಂ ಭವಾಯ ನಮಃ ಮಾಲತೀ ಪುಷ್ಪಂ ಸಮರ್ಪಯಾಮಿ. ಓಂ ಕರುಣಾನಿಧಯೇ ನಮಃ ಕಮಲಪುಷ್ಪಂ ಸಮರ್ಪಯಾಮಿ. ಓಂ ಗಿರಿಜಾಪತಯೇ ನಮಃ ಗಿರಿಕರ್ಣಿಕಾ ಪುಷ್ಪಂ ಸಮರ್ಪಯಾಮಿ. ಓಂ ಕರಿಚರ್ಮಧರಾಯ ನಮಃ ಕರವೀರಪುಷ್ಪಂ ಸಮರ್ಪಯಾಮಿ. ಇತಿ ಪುಷ್ಪಪೂಜಾಂ ಸಮರ್ಪಯಾಮಿ. ಅಥ ನಾಮಪೂಜಾ. ಓಂ ಶಶಿಶೇಖರಾಯ ನಮಃ. ಓಂ ಕರುಣಾಸಾಗರಾಯ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ಕಪರ್ದಿನೇ ನಮಃ. ಓಂ ಸದಾಶಿವಾಯ ನಮಃ. ಓಂ ವೇದವೇದ್ಯಾಯ ನಮಃ. ಓಂ ಶಿಪಿವಿಷ್ಟಾಯ ನಮಃ. ಓಂ ಶೂಲಪಾಣಯೇ ನಮಃ. ಓಂ ತ್ರಿಪುರಾಘ್ನಾಯ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಕಠ್ವಾಂಗಿನೇ ನಮಃ.
ಭೀಮೇಶ್ವರಾಂತರ್ಗತ ಶ್ರೀ ಜಯಾಪತಿ ಸಂಕರ್ಷಣಾಯ ನಮಃ ಇತಿ ನಾಮ ಪೂಜಾಂ ಸಮರ್ಪಯಾಮಿ. ಅಥ ಗ್ರಂಥಿ ಪೂಜಾ, ದಾರಕ್ಕೆ ಪೂಜೆ ಮಾಡುವುದು. ಓಂ ಭವಾಯ ನಮಃ ಪ್ರಥಮ ಗ್ರಂಥಿಂ ಪೂಜಯಾಮಿ. ಓಂ ಶಿವಾಯ ನಮಃ ದ್ವಿತೀಯ ಗ್ರಂಥಿಂ ಪೂಜಯಾಮಿ. ಓಂ ರುದ್ರಾಯ ನಮಃ ತೃತೀಯ ಗ್ರಂಥಿಂ ಪೂಜಯಾಮಿ. ಓಂ ಪಶುಪತಯೇ ನಮಃ ಚತುರ್ಥ ಗ್ರಂಥಿಂ ಪೂಜಯಾಮಿ. ಓಂ ಉಗ್ರಾಯ ನಮಃ ಪಂಚಮ ಗ್ರಂಥಿಂ ಪೂಜಯಾಮಿ. ಓಂ ಮಹತೆ ನಮಃ ಷಷ್ಠ ಗ್ರಂಥಿಂ ಪೂಜಯಾಮಿ. ಓಂ ಭೀಮಾಯ ನಮಃ ಸಪ್ತಮ ಗ್ರಂಥಿಂ ಪೂಜಯಾಮಿ. ಓಂ ಈಶ್ವರಾಯ ನಮಃ ಅಷ್ಟಮ ಗ್ರಂಥಿಂ ಪೂಜಯಾಮಿ. ಓಂ ಉಮಾಮಹೇಶ್ವರಾಯ ನಮಃ ನವಮ ಗ್ರಂಥಿಂ ಪೂಜಯಾಮಿ. ಓಂ ಗಂಧಪ್ರಿಯಾಯ ನಮಃ ದಶಮ ಗ್ರಂಥಿಂ ಪೂಜಯಾಮಿ ಇತಿ ಗ್ರಂಥಿ ಪೂಜಾಂ ಸಮರ್ಪಯಾಮಿ. ಅಥ ಪತ್ರಪೂಜಾ, ಪತ್ರದಿಂದ ಪೂಜೆ ಮಾಡುವುದು. ಓಂ ಭವಾಯ ನಮಃ ಬಿಲ್ವಪತ್ರಂ ಸಮರ್ಪಯಾಮಿ. ಓಂ ತ್ರಿಲೋಕೇಶಾಯ ನಮಃ ಭೃಂಗರಾಜಪತ್ರಂ ಸಮರ್ಪಯಾಮಿ. ಓಂ ಅಕ್ಷಯಾಯ ನಮಃ ಅಶ್ವತ್ಥಪತ್ರಂ ಸಮರ್ಪಯಾಮಿ. ಓಂ ಶಿವಾಯ ನಮಃ ತುಳಸೀಪತ್ರಂ ಸಮರ್ಪಯಾಮಿ. ಓಂ ಮುನಿಸೇವಿತಾಯ ನಮಃ ಮಾಚೀಪತ್ರಂ ಸಮರ್ಪಯಾಮಿ ಇತಿ ಪತ್ರಪೂಜಾಂ ಸಮರ್ಪಯಾಮಿ. ಈಗ ಅಷ್ಟೋತ್ತರ ಪೂಜೆ, ಹೂವಿನಿಂದ ಅಥವಾ ಮಂತ್ರಾಕ್ಷತೆಯಿಂದ ಪೂಜೆ ಮಾಡಬಹುದು. ಓಂ ಶಿವಾಯ ನಮಃ. ಓಂ ಶಶಿಶೇಖರಾಯ ನಮಃ. ಓಂ ನೀಲಲೋಹಿತಾಯ ನಮಃ. ಓಂ ವಿಷ್ಣುವಲ್ಲಭಾಯ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಶಶಿಕಂಠಾಯ ನಮಃ. ಓಂ ಕಾಮಾರಯೇ ನಮಃ. ಓಂ ಕಾಲಕಾಲಾಯ ನಮಃ. ಓಂ ಮೃಗಪಾಣಯೇ ನಮಃ. ಓಂ ಕಠೋರಾಯ ನಮಃ. ಓಂ ಭಸ್ಮಧೂಳಿತವಿಗ್ರಹಾಯ ನಮಃ. ಓಂ ತ್ರಿಲೋಚನಾಯ ನಮಃ. ಓಂ ಅನೀಶ್ವರಾಯ ನಮಃ. ಓಂ ಸದಾಶಿವಾಯ ನಮಃ. ಓಂ ಪ್ರಜಾಪತಯೇ ನಮಃ. ಓಂ ಅನಘಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ವಾಮದೇವಾಯ ನಮಃ. ಓಂ ಶೂಲಪಾಣಯೇ ನಮಃ. ಓಂ ಶಿಪಿವಿಷ್ಠಾಯ ನಮಃ. ಓಂ ಭವಾಯ ನಮಃ. ಓಂ ಶಿವಪ್ರಿಯಾಯ ನಮಃ. ಓಂ ಅಂಧಕಾರಸೂದನಾಯ ನಮಃ. ಓಂ ಕೃಪಾನಿಧಯೇ ನಮಃ. ಓಂ ಜಟಾಧರಾಯ ನಮಃ. ಓಂ ತ್ರಿಪುರಾಂತಕಾಯ ನಮಃ. ಓಂ ಸಾಮಪ್ರಿಯಾಯ ನಮಃ. ಓಂ ಸರ್ವಜ್ಞಾಯ ನಮಃ. ಓಂ ಯಜ್ಞಮಾಯಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ಹಿರಣ್ಯರೇತಸೇ ನಮಃ. ಓಂ ಭುಜಂಗಭೂಷಣಾಯ ನಮಃ. ಓಂ ಶಂಭವೇ ನಮಃ. ಓಂ ವಿರೂಪಾಕ್ಷಾಯ ನಮಃ. ಓಂ ಶಂಕರಾಯ ನಮಃ. ಓಂ ಅಂಬಿಕಾನಾಥಾಯ ನಮಃ. ಓಂ ಶರ್ವಾಯ ನಮಃ. ಓಂ ಉಗ್ರಾಯ ನಮಃ. ಓಂ ಗಂಗಾಧರಾಯ ನಮಃ. ಓಂ ಭೀಮಾಯ ನಮಃ. ಓಂ ಕೈಲಾಸವಾಸಿನೇ ನಮಃ. ಓಂ ವೃಷಾಂಕಾಯ ನಮಃ. ಓಂ ಸ್ವರಮಾಯಾಯ ನಮಃ. ಓಂ ಪರಮಾತ್ಮನೇ ನಮಃ. ಓಂ ಸೋಮಾಯ ನಮಃ. ಓಂ ವೀರಭದ್ರಾಯ ನಮಃ. ಓಂ ದುರ್ದರ್ಶಾಯ ನಮಃ. ಓಂ ಭರ್ಗಾಯ ನಮಃ. ಓಂ ಪಿನಾಕಿನೇ ನಮಃ. ಓಂ ಕಪರ್ದಿನೇ ನಮಃ. ಓಂ ಖಟ್ವಾಂಗಿನೇ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ತ್ರಿಲೋಕೇಶಾಯ ನಮಃ. ಓಂ ಕಪರ್ದಿನೇ ನಮಃ. ಓಂ ಲಲಾಟಾಕ್ಷಾಯ ನಮಃ. ಓಂ ಪರಶುಹಸ್ತಾಯ ನಮಃ. ಓಂ ಕವಚಿನೇ ನಮಃ. ಓಂ ವೃಷಭಾರೂಢಾಯ ನಮಃ. ಓಂ ತ್ರಯೀಮೂರ್ತಯೇ ನಮಃ. ಓಂ ಸೋಮಸೂರ್ಯಾಗ್ನಿಲೋಚನಾಯ ನಮಃ. ಓಂ ಪಂಚವಕ್ತ್ರಾಯ ನಮಃ. ಓಂ ಗಣನಾಥಾಯ ನಮಃ. ಓಂ ಗಿರಿಧನ್ವಿನೇ ನಮಃ. ಓಂ ಗಿರಿಪ್ರಿಯಾಯ ನಮಃ. ಓಂ ಪ್ರಮಥಾಧಿಪಾಯ ನಮಃ. ಓಂ ವ್ಯೋಮಕೇಶಾಯ ನಮಃ. ಓಂ ಸ್ಥಾಣವೇ ನಮಃ. ಓಂ ಅನೇಕಾತ್ಮನೇ ನಮಃ. ಓಂ ಅಜಾಯ ನಮಃ. ಓಂ ದೇವಾಯ ನಮಃ. ಓಂ ಅವ್ಯಕ್ತಾಯ ನಮಃ. ಓಂ ಸಹಸ್ರಾಕ್ಷಾಯ ನಮಃ. ಓಂ ತಾರಕಾಯ ನಮಃ. ಓಂ ಕೃತ್ತಿವಾಸಸೇ ನಮಃ. ಓಂ ಮೃತ್ಯುಂಜಯಾಯ ನಮಃ. ಓಂ ಮಹಾಸೇನಜನಕಾಯ ನಮಃ. ಓಂ ಮಹಿರ್ಬುಧ್ನಾಯ ನಮಃ. ಓಂ ಸಾತ್ವಿಕಾಯ ನಮಃ. ಓಂ ಮೃಡಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ದಕ್ಷಾಧ್ವರಹರಾಯ ನಮಃ. ಓಂ ಸಹಸ್ರಪದೇ ನಮಃ. ಓಂ ಪರಮೇಶ್ವರಾಯ ನಮಃ. ಓಂ ಪುರಾರಾತಯೇ ನಮಃ. ಓಂ ಸೂಕ್ಷ್ಮತನವೇ ನಮಃ. ಓಂ ಚಾರುವಿಕ್ರಮಾಯ ನಮಃ. ಓಂ ದಿಗಂಬರಾಯ ನಮಃ. ಓಂ ಶಾಶ್ವತಾಯ ನಮಃ. ಓಂ ಪಶುಪತಯೇ ನಮಃ. ಓಂ ಹರಯೇ ನಮಃ. ಓಂ ಪೂಷದರ್ಪವಿಧೇ ನಮಃ. ಓಂ ಅಪವರ್ಗಪ್ರದಾಯ ನಮಃ. ಓಂ ಭಗವತೆ ನಮಃ. ಓಂ ಜಗದ್ಗುರವೇ ನಮಃ. ಓಂ ರುದ್ರಾಯ ನಮಃ. ಓಂ ಅಷ್ಟಮೂರ್ತಯೇ ನಮಃ. ಓಂ ಖಂಡಪರಶವೇ ನಮಃ. ಓಂ ಪಾಶಮೋಚನಾಯ ನಮಃ. ಓಂ ಭಗನೇತ್ರಭಿಧೇ ನಮಃ. ಓಂ ಅವ್ಯಗ್ರಾಯ ನಮಃ. ಓಂ ಅನಂತಾಯ ನಮಃ. ಓಂ ಭೀಮೇಶ್ವರಾಂತರ್ಯಾಮಿ ಶ್ರೀ ಜಯಾಪತಿ ಸಂಕರ್ಷಣಾಯ ನಮಃ. ಅಷ್ಟೋತ್ತರಶತನಾಮ ಪೂಜಾಂ ಸಮರ್ಪಯಾಮಿ. ಈಗ ಬೇಕಾದ ಅಲಂಕಾರ ಎಲ್ಲ ಮಾಡಿಕೊಂಡು ಧೂಪಕ್ಕೆ ಒಂದು ಉದ್ದರಣೆಯಲ್ಲಿ ನೀರು ಹಿಡಿದುಕೊಂಡು ಅದರ ನಂತರ ಏಕಾರತಿ ಮಾಡುವುದಕ್ಕೆ 3 ಬತ್ತಿಗಳಿಂದ ಹಲಗಾರತಿಯಲ್ಲಿ ಹಾಕಿಕೊಂಡು ಅದನ್ನು ಹಚ್ಚಿಕೊಂಡು ಇಟ್ಟುಕೊಳ್ಳಬೇಕು. ಮೊದಲಿಗೆ ಆ ಉದ್ದರಣೆ ನೀರನ್ನು ತೆಗೆದುಕೊಂಡು
ಧೂಪಾರತಿ ಮಾಡಬೇಕು. ದಶಾಂಗಂ ಗುಗ್ಗುಲೋಪೇತಂ ಸುಗಂಧಿಂ ಸುಮನೋಹರಂ ಕಪಿಲಾಘೃತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ. ಈಗ ಆ ನೀರನ್ನು ಬಿಟ್ಟು ನಂತರ ಹಲಗಾರ್ತಿಯನ್ನು ತೆಗೆದುಕೊಂಡು ಸಾಜ್ಯಮೇಕಾರ್ತಿ ಸಂಯುಕ್ತಂ ವಹ್ನಿನಾ ಯೋಜಿತಂ ಮಯಾ ಗೃಹಾಣ ಮಂಗಳಂ ದೀಪಂ ಪರಮೇಶ ನಮೋಸ್ತುತೆ. ಓಂ ಸೂರ್ಯಕೋಟಿ ಪ್ರಕಾಶನಾಯ ನಮಃ ದೀಪಂ ದರ್ಶಯಾಮಿ. ಧೂಪ ದೀಪ ಎಲ್ಲ ಆದ ನಂತರ ಆ ದೀಪ ಏನು ಮಾಡಿರ್ತೀರ ಅದನ್ನು ಅರ್ಘ್ಯ ಪಾತ್ರೆಯಲ್ಲಿ ವಿಸರ್ಜನೆ ಮಾಡಬೇಕು, ಏಕಾರ್ತಿಯನ್ನು. ಈಗ ನೈವೇದ್ಯಕ್ಕೆ ಒಂದು ಮಂಡಲ ಮಾಡಿಕೊಂಡು ಅಲ್ಲಿ ಮೊದಲು ಪರಮಾತ್ಮನಿಗೆ ನೈವೇದ್ಯ ಮಾಡಬೇಕು. ಅಂದರೆ ಹರಿಗೆ ನೈವೇದ್ಯವನ್ನು ಮಾಡಿ ನಂತರ ಅದನ್ನು ಇಲ್ಲಿ ಸಮರ್ಪಣೆ ಮಾಡಬೇಕು. ಕೈಗೆ ನೀರು ಹಾಕಿಕೊಂಡು ಮೊದಲು ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಿ ಚಿಂತನೆ ಮಾಡಿ ನಂತರ ಮತ್ತೆ ಕೈಯಲ್ಲಿ ನೀರು ಹಾಕಿಕೊಂಡು ಪ್ರೋಕ್ಷಣೆ ಮಾಡಿ ಓಂ ಭೂರ್ಭುವಸ್ವ ತತ್ಸವಿತುರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ದೇವಸವಿತ ಪ್ರಸವ ಸತ್ಯಂ ತ್ವರ್ತೇನ ಪ್ರಶಂಸಯಾಮಿ. ಪ್ರೋಕ್ಷಣೆ ಮಾಡಿ ನಂತರ ಪರಿಶೇಚನ ಮಾಡಬೇಕು. ಅಮೃತಮಸ್ತು, ಒಂದು ಉದ್ಧರಣೆ ನೀರು ತೊಳಿ. ಅಮೃತೋಪಿ ಸ್ತರಣಮಸಿ ಸ್ವಾಹ, ಅರ್ಘ್ಯ ಪಾತ್ರೆಗೆ ಬಿಡುವುದು. ಮತ್ತೆ ಉದ್ಧರಣೆ ನೀರು ಬಿಡ್ತಾ ಹೋಗೋದು. ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ, ಓಂ ಬ್ರಹ್ಮಣೇ ಸ್ವಾಹ. ಶ್ರೀ ಅಮಾಭೀಮೇಶ್ವರ ಸ್ವಾಮಿನೇ ನಮಃ. ಹರಿರ್ನಿವೇದಿತ ನೈವೇದ್ಯಂ ಸಮರ್ಪಯಾಮಿ. ನೈವೇದ್ಯ ನಂತರ ಪ್ರಾರ್ಥನೆ ಮಾಡಬೇಕು. ನಿತ್ಯಾನಂದ ಸ್ವರೂಪಸ್ತುಂ ಯೋಗಿ ಹೃತ್ಕಮಲೆ ಸ್ಥಿತ ಗೃಹಾಣ ಭಕ್ತ್ಯ ಮದ್ದತ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ. ತಾಂಬೂಲ ಕೊಟ್ಟಿದ್ದೇವೆ ಅಂತ ಚಿಂತನೆ ಮಾಡಿ. ಓಂ ಭಕ್ತ ಪ್ರಿಯಾಯ ನಮಃ ತಾಂಬೂಲಂ ಸಮರ್ಪಯಾಮಿ. ಓಂ ಹಿರಣ್ಯಗರ್ಭಾಯ ನಮಃ ಸುವರ್ಣ ದಕ್ಷಿಣಾನ್ ಸಮರ್ಪಯಾಮಿ. ದಕ್ಷಿಣೆ ಇಡಬೇಕು. ತೆಗೆದುಕೊಂಡು ಅದಕ್ಕೆ 5 ಅಥವಾ 7 ಬತ್ತಿಯನ್ನು ಹಾಕಿಕೊಂಡು ಇನ್ನು ಈ ಥರ ಅನೇಕ ವಿಧವಾದ ಮಂಗಳಾರತಿಗಳು ಹಲಗಾರತಿಗಳಿದ್ದರೆ ಅದಕ್ಕೆಲ್ಲವನ್ನು ಹಾಕಿಕೊಂಡು ಹಚ್ಚಿಕೊಂಡು ಈಗ ನೀರಾಜನ ಮಾಡುವುದು. ಓಂ ಕರ್ಪೂರ ಚಂದ್ರ ಸಂಕಾಶಂ ಜ್ಯೋತಿ ಸೂರ್ಯಮಿವೋದಿತಂ ಭಕ್ತ್ಯಾ ದಾಸ್ಯಾಮಿ ಕರ್ಪೂರ ನೀರಾಜನಮಿದಂ ಶಿವ. ನೀರಾಜನಂ ಸಮರ್ಪಯಾಮಿ. ನೀರಾಜನದ ನಂತರ ನಮಸ್ಕಾರ ಮಾಡುವುದು, ಪ್ರದಕ್ಷಿಣೆ ಮತ್ತು ನಮಸ್ಕಾರ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಮಹೇಶ್ವರ. ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಈಗ ನಮಸ್ಕಾರ ಎಲ್ಲ ಆದಮೇಲೆ ಒಂದು ಅರ್ಘ್ಯೆಯನ್ನು ಬಿಡಬೇಕು. ಕೈಗೆ ನೀರು ಹಾಕಿಕೊಂಡು ಅರ್ಘ್ಯಂ ಗೃಹಾಣ ಭಗವಾನ್ ಭಕ್ತ್ಯಾ ದತ್ತಂ ಮಹೇಶ್ವರ ಪ್ರಯಚ್ಛ ಮೇ ಮನಸ್ತುಷ್ಟಿಂ ಭಕ್ತಾನಾಮಿಷ್ಟದಾಯಕ. ಪುನರ್ ಅರ್ಘ್ಯಂ ಸಮರ್ಪಯಾಮಿ. ಆ ನೀರನ್ನು ಪ್ರಾರ್ಥನೆ ಮಾಡಿಕೊಂಡು ಅರ್ಘ್ಯ ಪಾತ್ರೆಯಲ್ಲಿ ಬಿಡುವುದು. ಈಗ ಪ್ರಾರ್ಥನೆ ಮಾಡಿಕೊಳ್ಳೋದು. ಅಭೀಷ್ಟ ಸಿದ್ಧಿಂ ಕುರುಮೇ ಹೇಳಿ. ಅಭೀಷ್ಟ ಸಿದ್ಧಿಂ ಕುರುಮೇ ಶಿವಾವ್ಯಯ ಮಹೇಶ್ವರ. ಭಕ್ತಾನಾಮಿಷ್ಟದಾನಾರ್ಥಂ ಮೂರ್ತಿಕೃತ ಕಳೇವರ. ಅಭೀಷ್ಟ ಸಿದ್ಧಿಂ ಕುರುಮೇ ಶಿವಾವ್ಯಯ ಮಹೇಶ್ವರ ಭಕ್ತಾನಾಂ ಇಷ್ಟದಾನಾರ್ಥಂ ಮೂರ್ತಿಕೃತ ಕಳೇವರ ಇತಿ ಪ್ರಾರ್ಥನಾಂ ಸಮರ್ಪಯಾಮಿ. ಈಗ ಮತ್ತೆ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಪುನಃ ಪೂಜೆ ಮಾಡಬೇಕು. ಪುನಃ ಪೂಜಾಂ ಸಮರ್ಪಯಾಮಿ. ಛತ್ರಂ ಸಮರ್ಪಯಾಮಿ. ಚಾಮರಂ ಸಮರ್ಪಯಾಮಿ. ನೃತ್ಯಂ ಸಮರ್ಪಯಾಮಿ. ಗೀತಂ ಸಮರ್ಪಯಾಮಿ. ವಾದ್ಯಂ ಸಮರ್ಪಯಾಮಿ. ನಾಟ್ಯಂ ಸಮರ್ಪಯಾಮಿ. ಆಂದೋಳಿಕಂ ಸಮರ್ಪಯಾಮಿ. ಅಶ್ವಾರೋಹಣಂ ಸಮರ್ಪಯಾಮಿ. ಗಜಾರೋಹಣಂ ಸಮರ್ಪಯಾಮಿ. ಧ್ವಜಾರೋಹಣಂ ಸಮರ್ಪಯಾಮಿ. ಸಮಸ್ತ ರಾಜೋಪಚಾರ ಭಕ್ತೋಪಚಾರ ಶಕ್ತ್ಯೋಪಚಾರ ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ. ಮಂತ್ರಾಕ್ಷತೆಯನ್ನು ಹಾಕಿ ಈಗ ಕೈಗೆ ಒಂದು ಉದ್ಧರಣೆಯಿಂದ ನೀರು ತೆಗೆದುಕೊಂಡು ಹಾಕಿಕೊಂಡು ಹಿಡ್ಕೊಂಡಿರಿ.
ಯಶಸ್ಮೃತ್ಯಾತನ ಮೋಕ್ತ್ಯಾ ತಪ ಪೂಜಾ ಕ್ರಿಯಾದಿಶು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಹೇಳಿ, ಅನೇನ ಮಯ ಅಂತ ಹೇಳ್ಕೊಳ್ಳಿ. ಕೃತೇನ ಶ್ರೀ ಅಮಾಭೀಮೇಶ್ವರ ವ್ರತೇನ ಭಗವಾನ್ ಶ್ರೀ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ ಜಯಾಪತಿ ಸಂಕರ್ಷಣ ಪ್ರಿಯತಾಂ ಸುಪ್ರೀತೋ ವರದೋ ಭವತು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಆ ನೀರನ್ನು ಅರ್ಘ್ಯ ಪಾತ್ರೆಗೆ ಬಿಡಿ. ಇತಿ ಪೂಜಾ ವಿಧಾನಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು.